ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇದು ಕಲಿಯುಗ ಅನ್ನೋದಕ್ಕಿಂತ ಫ್ಯಾಷನ್ ಯುಗ ಅಂದ್ರೆ ತಪ್ಪಾಗುವುದಿಲ್ವೇನೋ. ಬಟ್ಟೆಗೆ ಮ್ಯಾಚ್ ಆಗೋ ಆಕ್ಸೆಸರೀಸ್, ಚಪ್ಪಲಿ, ಹ್ಯಾಂಡ್ ಬ್ಯಾಗ್ ಎಲ್ಲವೂ ಡಿಫ್ರೆಂಟ್ ಆಗಿರಬೇಕು. ಒಂದೇ ಒಂದು ಮಿಸ್ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ ಕಣ್ರಿ. ಈಗಂತೂ ಮಿಸ್ ಸಿಟಿಯಿಂದ ಹಿಡಿದು ಮಿಸ್ ವರ್ಲ್ಡ್ ವರ್ಗೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಮಾರ್ಕೆಟ್ನಲ್ಲಿ ಅದಕ್ಕೆ ತಕ್ಕಂತೆ ಬಂದಿರೋ ಫ್ಯಾನ್ಸಿ ಐಟಮ್ಸ್ ಯುವತಿಯರನ್ನ ಮತ್ತಷ್ಟು ಸೆಳಿತಾ ಇದೆ. ಮನೆಗೊಬ್ರು ಸ್ಟೈಲ್ ಐಕಾನ್ ಇರೋ ಈ ಜಮಾನದಲ್ಲಿ ನಾನೇನ್ ಕಮ್ಮಿ ಇಲ್ಲ ಅಂತ 80ರ ಬ್ಯೂಟಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ದಾರೆ. ವಾಹ್, ಅದೇನ್ ಪೋಸ್, ಅದೇನ್ ಸ್ಟೈಲ್, ಮುಖದ ಮೇಲೆ ನೆರಿಗೆ ಬಿದ್ದಿದೆ ಅನ್ನೋದನ್ನ ಬಿಟ್ರೆ ಈಕೆ ಅದ್ಯಾರಿಗೆ ಕಮ್ಮಿ ಅಲ್ವಾ. ಈಗಿನ ಹುಡುಗಿರು ಹಾಕೋ ತರ ಶಾರ್ಟ್ ಡ್ರೆಸ್ನು ಹಾಕ್ತಾರೆ, ಪಾಯಿಂಟ್ ಹೀಲ್ಡು ಹಾಕ್ತಾರೆ, ಕಿವಿಗೆ ಹಾಕೋ ಓಲೆ, ಸರ ಎಲ್ಲವೂ ಡಿಫ್ರೆಂಟ್. ಜಿಂಬಾಬ್ವೆಯ 80ರ ಈ ಬ್ಯೂಟಿ ಹೆಸರು ಮಾರ್ಗರೇಟ್ ಚೋಲಾ. ಒಂದು ಕಟ್ಟಿಗೆ ಚೇರ್ ಹಾಕಿ ಅದ್ರ ಮೇಲೆ ಕಾಲ್ ಹಾಕೊಂಡು ಕಣ್ಣಿಗೆ ಒಂದು ಚಂಕಿ ಗ್ಲಾಸ್ ಹಾಕೊಂಡು ಕೂತ್ಕೊಂಡ್ರೆ ಮುಗ್ದೋಯ್ತು. ಇಡೀ ಫ್ಯಾಷನ್ ಲೋಕವೇ ಈ 80 ಬ್ಯೂಟಿಯ ಕಾಲಡಿ ಬಂದು ಬೀಳ್ಬೇಕು ಅಂತ ಲುಕ್ನಲ್ಲಿ ಮಿಂಚ್ತಾರೆ. ಮಾರ್ಗರೇಟ್ ಚೋಲಾ ದಕ್ಷಿಣ ಆಫ್ರಿಕಾದ ಜಿಂಬಾಬ್ವೆಯಲ್ಲಿರೋ ತಮ್ಮದೇ ಆದ ಚಿಕ್ಕ ಶೆಡ್ ಮನೆಯಲ್ಲಿ ವಾಸಿಸ್ತಾರೆ. ತಮ್ಮ 80ನೇ ವಯಸ್ಸಿನಲ್ಲಿ ಫ್ಯಾಷನ್ ಲೋಕವನ್ನೇ ಆಳ್ತಿದ್ದಾರೇನೋ ಅನ್ನೋ ಥರ ಅವರ ಕಾಸ್ಟ್ಯೂಮ್ಗಳು ಇರ್ತವೆ. ಒಂದೇ ಒಂದು ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆದರೆ ಸಾಕು, ಅದಕ್ಕೆ ಲಕ್ಷ ಲೈಕ್ ಹರಿದು ಬರುತ್ತೆ. ಇವರಿಗೆ ಇರುವ ಫಾಲೋವರ್ಸ್ಗಳ ಸಂಖ್ಯೆ ಸೆಲೆಬ್ರಿಟಿಗಳಿಗಿಂತಲೂ ಹೆಚ್ಚು. ಇವರು ಎಷ್ಟು ಫೇಮಸ್ ಅಂದರೆ ಇಂಟರ್ನ್ಯಾಷನಲ್ ಮೀಡಿಯಾಗಳೇ ಇವರನ್ನ ಇಂಟರ್ವ್ಯೂ ಮಾಡಿದೆ. ಈ ಇಂಟರ್ವ್ಯೂನಲ್ಲಿ ಅವರು, ನಾನು ಈ ಥರ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗಿಂತ ಡಿಫ್ರೆಂಟ್ ಅನಿಸ್ತೀನಿ, ನನಗೆ ಬದುಕೋಕೆ ಮತ್ತಷ್ಟು ಉತ್ಸಾಹ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 80 ವರ್ಷದ ಅಜ್ಜಿ ಮಾರ್ಗರೇಟ್ ಚೋಲಾ ಸ್ಟೈಲ್ ಐಕಾನ್ ಆಗಿದ್ರ ಹಿಂದೆಯೂ ಒಂದು ಕತೆ ಇದೆ. ಒಬ್ಬ ವ್ಯಕ್ತಿ ಇದ್ದಾರೆ, ಅಲ್ಲಿ ತ್ಯಾಗವೂ ಇದೆ, ಪ್ರೀತಿಯೂ ಇದೆ. ಎಸ್, ಅಜ್ಜಿಯಂದಿರು ಯಾವತ್ತಿಗೂ ಮೊಮ್ಮಕ್ಕಳಿಗೆ ಚಿಯರ್ ಲೀಡರ್ಸ್. ಅದರಲ್ಲೂ ಮೊಮ್ಮಕ್ಕಳ ಆಸೆ ಈಡೇರಿಸೋಕೆ ಅವರಿಗೆ ಅದೇನೋ ಖುಷಿ. ಇದೇ ಮಾರ್ಗರೇಟ್ ಅವರ ಬದುಕಿನಲ್ಲೂ ಆಗಿತ್ತು. ಇವರ ಮೊಮ್ಮಗಳು ಡಿಯಾನಾ ಕುಂಬಾ ನ್ಯೂಯಾರ್ಕ್ ಮೂಲದ ಸ್ಟೈಲಿಶ್. 2023ರಲ್ಲಿ ತನ್ನ ತಂದೆಯ 2ನೇ ಪುಣ್ಯತಿಥಿಗೆ ಬಂದಾಗ ಅಜ್ಜಿಯನ್ನ ಹೊಸ ಅವತಾರದಲ್ಲಿ ನೋಡೋಕೆ ಇಷ್ಟಪಟ್ಟಿದ್ಲು. ಹೊಸ ಬಗೆಯ ಕಾಸ್ಟ್ಯೂಮ್ ಹಾಕಿ ಖುಷಿ ಪಟ್ಟಿದ್ರು. ಅದು ಪ್ರತಿ 15 ದಿನಕ್ಕೊಮ್ಮೆ ಶುರುವಾಯಿತು. ಅಜ್ಜಿಯ ಫೋಟೋಗಳನ್ನ ಅವರದ್ದೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡೋಕೆ ಶುರು ಮಾಡಿದ್ರು. ಅಜ್ಜಿಯ ಹೊಸ ಅವತಾರಗಳಿಗೆ ನೆಟ್ಟಿಗರು ಫಿದಾ ಆದ್ರು. ಫಾಲೋವರ್ಸ್ಗಳ ಸಾಗರವೇ ಹರಿದು ಬಂತು. ಈಗಲೂ ಅದು ಮುಂದುವರಿತಾನೇ ಇದೆ. ತನ್ನ ಫ್ಯಾಷನ್ ಕತೆ ಬಗ್ಗೆನೂ ಹೇಳ್ಕೊಂಡಿರೋ ಮಾರ್ಗರೇಟ್, ನನ್ನ ಮೊಮ್ಮಗಳ ಆಸೆಗೆ ನಾನು ಯಾವತ್ತೂ ವಿರೋಧ ಮಾಡಿಲ್ಲ, ನಿನಗಿಷ್ಟ ಬಂದಂಗೆ ನನ್ನ ರೆಡಿ ಮಾಡು ಕಂದ ಅಂತ ಅಷ್ಟೇ ಹೇಳಿದ್ದೆ. ನಾನು ಧರಿಸಿದ್ದ ಮೊದಲ ಸಿಲ್ವರ್ ಪ್ಯಾಂಟ್ ಸೂಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ನನ್ನನ್ನು ಜನರು ಫ್ಯಾಷನ್ ಐಕಾನ್ ಅಂತ ಗುರುತಿಸಿದ್ರು. ಅಲ್ಲಿಂದ ಶುರುವಾದ ಈ ಪ್ರಯಾಣ ಇಲ್ಲಿವರೆಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ. 12ರಿಂದ 13ನೇ ವರ್ಷದಲ್ಲೇ ಶಿಕ್ಷಣಕ್ಕೆ ಕೈ ಮುಗಿದು 30ನೇ ವರ್ಷಕ್ಕೆ ಮದುವೆಯಾಗಿ ಬಡತನ, ಕಷ್ಟ ಎಲ್ಲವನ್ನೂ ಕಂಡ ಮಾರ್ಗರೇಟ್ ಇಳಿ ವಯಸ್ಸಲ್ಲೂ ಮನಸ್ಸಿದ್ರೆ ಯಾವುದೂ ಅಸಾಧ್ಯವಲ್ಲ ಅನ್ನೋದನ್ನ ತೋರಿಸಿಕೊಡೋ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.